ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಆತ್ಮಹತ್ಯೆ ಬಹಳಷ್ಟು ಹೆಚ್ಚಾಗ್ತಾ ಇರುವಂತದ್ದು. ಒಂದು ಕಡೆ ಪೋಷಕರು ಬ್ಯುಸಿ ಆಗಿರ್ತಾರೆ, ಈ ಕಾರಣಕ್ಕಾಗಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಹೀಗಾಗಿ ಬಹುತೇಕ ಮಂದಿ ಮೊಬೈಲ್ ವೀಕ್ಷಣೆ ಮಾಡ್ತಾರೆ, ಮೊಬೈಲ್ ಗೇಮಿಂಗ್ಗೆ ಅಡಿಕ್ಟ್ ಆಗ್ತಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಕೊರಿಯನ್ ಗೇಮ್ ಆಗಿರ್ಬೋದು, ಪಬ್ಜಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಆನ್ಲೈನ್ ಗೇಮ್ಗಳನ್ನ ನೋಡಿಕೊಂಡು ಮಕ್ಕಳ ಆತ್ಮಹತ್ಯೆ ಪ್ರಕರಣ ಹೆಚ್ಚಾಗ್ತಾ ಇರುವಂತದ್ದು. ಹಾಗಾದ್ರೆ ಇಲ್ಲಿ ಯಾರ ತಪ್ಪು, ಜನರು ಏನ್ ಹೇಳ್ತಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಸರ್, ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲೆ ಏನೋ ಒಂದು ಕಡೆ ಎಫೆಕ್ಟ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಯಾಕಂದ್ರೆ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದ ಆನ್ಲೈನ್ ಗೇಮ್ ಆಗಿರ್ಬೋದು, ಮೊಬೈಲ್ ವೀಕ್ಷಣೆ ಆಗಿರ್ಬೋದು, ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಬಹುತೇಕ ದಿನಗಳಲ್ಲಿ ಸೂಸೈಡ್ ಕೇಸ್ಗಳೇ ಹೆಚ್ಚಾಗ್ತಾ ಇದೆ. ಆಸ್ ಎ ನ್ಯಾಯವಾದಿಯಾಗಿ ಏನ್ ಹೇಳ್ತೀರಾ? ನನ್ನ ಪ್ರಕಾರ ಇದು ಇವ್ರ ತಂದೆ ತಾಯಿ ತುಂಬ ಎಚ್ಚರ ವಹಿಸ್ಬೇಕಂತ ಅನ್ಕೋತೀನಿ. ಮೋರ್ ಓವರ್ ಗೌರ್ಮೆಂಟ್ ಆಲ್ಸೋ ಶುಡ್ ಟೇಕ್ ನೆಸೆಸರಿ ಸ್ಟೆಪ್ಸ್ ಟು ಬ್ಯಾನ್ ಸಚ್ ಆ್ಯಪ್ಸ್. ಆಲ್ರೆಡಿ ನಮ್ಮ ಗೌರ್ಮೆಂಟು ಆಲ್ರೆಡಿ ಬ್ಯಾನ್ ಮಾಡಿದ್ದಾರೆ. ಮುಂದೆ ಕೂಡ ಈ ಥರ ಆ್ಯಪ್ಸ್ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಆಗಬೇಕಂತ ನನ್ನ ಅನಿಸಿಕೆ. ಮೋರ್ ಓವರ್ ಅವೇರ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಲೆವೆಲ್ ಆಲ್ಸೋ. ಲೀಗಲಿ ಹೇಗೆ ಗೌರ್ಮೆಂಟ್ ಈ ಥರ ರೂಲ್ಸ್ ತಂದು ಲಾಸ್ ತರಬೇಕಂತ ಅನ್ನೋದು ಕೂಡ ಗೌರ್ಮೆಂಟ್ ಯೋಚನೆ ಮಾಡಬೇಕಾಗಿದೆ. ಆಗ ಇಟ್ ಈಸ್ ಪ್ರೆರಾಗರೇಟಿವ್ ಆಫ್ ದ ಸೊಸೈಟಿ, ಎಸ್ಪೆಷಲಿ ದ ಪೇರೆಂಟ್ಸ್ ಆ್ಯಸ್ ವೆಲ್ ಆಸ್ ದ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸು. ಅವರು ಅವೇರ್ನೆಸ್ ತರಿಸೋದು ಮತ್ತು ಕ್ಲಾಸಸ್ ಕಂಡಕ್ಟ್ ಮಾಡಿ ಈ ಥರ ಪ್ರಾಸ್ ಆ್ಯಂಡ್ ಕಾನ್ಸ್, ಈ ಆ್ಯಪ್ಸ್ ಬಗ್ಗೆ ಏನು ಪ್ರಾಸ್ ಆ್ಯಂಡ್ ಕಾನ್ಸ್ ಇದೆ, ಏನು ಇದ್ರ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕನ್ನೋದು ನನ್ನ ಉದ್ದೇಶ. ಓಕೆ ಸರ್, ಈಗ ನೀವು ಕೂಡ ಸೀನಿಯರ್ ಇದ್ದೀರಾ, ಈಗ ನೀವು ಕೂಡ ಚಿಕ್ಕದಿಂದ ಇಲ್ಲಿವರೆಗೆ ಬಂದಿದ್ದೀರಾ. ಸೊ ನೀವಿರುವಾಗಂತಹ ಗೇಮ್, ಅಂದರೆ ನೀವು ಮಕ್ಕಳಿರುವಾಗ ಆಡಿರುವಂತಹ ಗೇಮ್ಗಳು ಈಗಿದೆಯಾ? ನಾವು ಆಡ್ತಾ ಇರೋ ಗೇಮ್ಗೂ ಇವಾಗಿರೋ ಗೇಮ್ಗೂ ತುಂಬ ವ್ಯತ್ಯಾಸ ಇದೆ ಮೇಡಮ್. ನಾವು ಆಡ್ತಾ ಇದ್ದಿದ್ದು ಬುಗ್ರಿ ಆಗಿರ್ಬೋದು, ಕುಂಟಾಪಿಲ್ಲೆ ಆಗಿರ್ಬೋದು, ಟಯರ್ ಆಡೋದು, ಇಂಥವೆಲ್ಲ ಇತ್ತು. ಅದು ಫಿಸಿಕಲಿ ಚಾಲೆಂಜಿಂಗ್ ಇತ್ತು, ಮೆಂಟಲಿ ನಾವು ಫಿಟ್ ಇರ್ತಾ ಇದ್ವಿ. ಇವಾಗ ಏನು, ಇಟ್ ಈಸ್ ಓನ್ಲಿ ಡಿಜಿಟಲ್ ಗೇಮ್ಸ್, ಮೊಬೈಲ್ ಇರ್ಬೋದು, ಇಲ್ಲ ಗೇಮಿಂಗ್ ಕನ್ಸೋಲ್ಸ್ ಇರ್ಬೋದು, ಇಲ್ಲ ಟಿ ವಿಯಲ್ಲೇ ಗೇಮ್ ಆಡೋವಂಥದ್ದು ಇರ್ಬೋದು. ಇಂಥವೆಲ್ಲ ಬಂದುಬಿಟ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರೋ ಹಾಗೆ ಬೇರೆ ಕಂಟ್ರೀಸು ನಮ್ಮ ಯುವ ಪೀಳಿಗೆ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ಮೇಡಮ್. ಮಕ್ಕಳು ಎಲ್ಲೋ ಒಂದು ಕಡೆ ಮಾನಸಿಕ ಸ್ಥಿಮಿತ ಕಳೆದುಕೊಳ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಅದಕ್ಕೆ ರೀಸನ್ ಏನಿರಬಹುದು? ರೀಸನ್ ಅನ್ನೋದು ಒಂದು, ದೇ ಹ್ಯಾವ್ ಟೆಕ್ನಾಲಜಿ ಇನ್ ದೇರ್ ಹ್ಯಾಂಡ್ಸ್. ಮೊಬೈಲಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಯು ಕ್ಯಾನ್ ಡೂ ಎನಿಥಿಂಗ್ ಆನ್ ದಿಸ್ ಅರ್ತ್, ಯು ಕ್ಯಾನ್ ರೀಚ್ ಟು ಎನಿ ಪಾರ್ಟ್ ಆಫ್ ದಿಸ್ ಅರ್ತ್. ಮೊಬೈಲ್ ಅನ್ನೋದು ಒಂದು ಪಾಸಿಟಿವ್ ಕೂಡ ತಗೋಬೋದು, ನೆಗೆಟಿವ್ ಕೂಡ ತಗೋಬೋದು. ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಪಾಸಿಟಿವ್ ನೆಗೆಟಿವ್ ಸೈಡ್ಸ್ ಆಫ್ ಇಟ್. ಸೊ ನನ್ನ ಅನಿಸಿಕೆ ಏನಂದರೆ, ಇವಾಗಿರೋ ಜೆನ್ ಝಿ ವಾಟ್ ವಿ ಕಾಲ್, ಸೊ ಅವರು ತುಂಬ ಎಚ್ಚರಿಕೆ ವಹಿಸ್ಕೊಂಡು ಮೆಂಟಲ್ ಹೆಲ್ತ್ ಬಗ್ಗೆ ಗಮನ ಕೊಡಬೇಕಂತ ನನ್ನ ಎಚ್ಚರಿಕೆ. ಆ್ಯಂಡ್ ಯೋಗ ಮೆಡಿಟೇಷನ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಅಪಾರ್ಟ್ ಫ್ರಮ್ ದಟ್, ಪೇರೆಂಟ್ಸ್ ಶುಡ್ ಎನ್ಶ್ಯೂರ್ ದಟ್ ದೇರ್ ಚಿಲ್ಡ್ರನ್ ಡೋಂಟ್ ಫಾಲ್ ಇನ್ ಟು ಸಚ್ ಟ್ರ್ಯಾಪ್ಸ್. ಆ್ಯಂಡ್ ಆಲ್ಸೋ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಎ ಮೇಜರ್ ರೋಲ್ ಟು ಪ್ಲೇ. ಅವರು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಇದೆ ಇದರಲ್ಲಿ. ಮತ್ತು ಆಲ್ಸೋ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಕೂಡ ಇದರಲ್ಲಿ ರೂಲ್ಸ್ ತರೋವಂಥದ್ದು, ಗೌರ್ಮೆಂಟ್ ಕೂಡ ಏನಾದರೂ ಒಂದು ರೂಲ್ಸ್ ರೆಗ್ಯುಲೇಷನ್ ತರೋವಂಥದ್ದು ಮಾಡಬೇಕು. ಆ್ಯಂಡ್ ಇಮಿಡಿಯೇಟ್ಲಿ ಈ ಥರ ಆ್ಯಪ್ಸ್ ಬ್ಯಾನ್ ಮಾಡಲೇಬೇಕಂತ ನನ್ನ ಅನಿಸಿಕೆ. ಈಗಿನ ಯುಗದಲ್ಲಿ ಎಲ್ಲ ಮಕ್ಕಳು ಮೊಬೈಲ್ ನೋಡುವಂಥದ್ದು. ಸೊ ಏನು ಹೇಳ್ತೀರಾ? ಅವ್ರಿಗೆ ಬೇಡ ಅಂತೀವಿ, ಕೇಳಲ್ಲ ಅವರು. ಅದನ್ನು ಕೊಟ್ರೇ ಊಟ ಮಾಡೋದು ಅಂತಾರೆ. ನಾ ಏನು ಮಾಡ್ಬೇಕಂದ್ರೆ, ಸರಿಯಾದವ್ರಾದರೆ ನೀನು ಒಂದೆರಡು ಹೊತ್ತು ಊಟನೇ ಮಾಡ್ದಿರ ಇರು ಅಂಥೇಳಿ ಬಿಟ್ಬಿಡ್ಬೇಕು. ಹೊಟ್ಟೆ ಹಸಿದ್ರೆ ಆಟೋಮೆಟಿಕ್ ಆಗಿ ಹೊಟ್ಟೆ ಮುಂದೆ ಮೊಬೈಲು ಏನು ಕೆಲಸ ಮಾಡಲ್ಲ. ಹೊಟ್ಟೆ ಹಸಿದ್ರೆ ಆಟೋಮೆಟಿಕ್ ಆಗಿ ಬಂದು ತಿಂದೇ ತಿಂತಾರೆ. ಆ ರೀತಿ ಹೇಳ್ಬೇಕು ಮಕ್ಕಳಿಗೆ. ಈಗ ನೀವು ನೋಡ್ತಾ ಇರ್ಬೋದು, ಮೊಬೈಲ್ ನೋಡಿ ಕೆಲವು ಮಕ್ಕಳು ಸೂಸೈಡ್ ಮಾಡ್ಕೊಳ್ತಾ ಇರುವಂತದ್ದು. ಸೊ ಇದಕ್ಕೆ ಏನ್ ಹೇಳ್ತೀರಾ? ಯಾಕಂದ್ರೆ ಮೊನ್ನೆದು 3 ವಿದ್ಯಾರ್ಥಿಗಳು ಮೊಬೈಲ್ ನೋಡಿ ಅಪ್ಪ ಅಮ್ಮ ನೋಡ್ಬೇಡಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೇಳೋದು ಕರೆಕ್ಟೇ, ಆದ್ರೂ ಮಕ್ಕಳು ಸ್ವಲ್ಪ ಥಿಂಕ್ ಮಾಡಬೇಕು. ಮೊಬೈಲ್ ನೋಡೋದು ಅಂದರೆ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಇವಾಗ ನಾವು ಯೂಸ್ ಮಾಡ್ತೀವಿ ಮೊಬೈಲು, ನಾವು ಇಲ್ಲ ಅನ್ನೋದಲ್ಲ. ಆದರೆ ಅದನ್ನು ಏನು ಒಳ್ಳೇದು ಅನ್ನೋದು ತಗೊಳ್ಳೋದು ನಮಗೆ ಗೊತ್ತಾಗುತ್ತೆ. ಆದರೆ ಮಕ್ಕಳಿಗೆ ಅದೆಲ್ಲ ಏನಿಲ್ಲ. ಅದರಲ್ಲಿ ಏನಿದೆಯೋ ಎಲ್ಲ ನನಗೇನು ಮೈಂಡ್ ಖುಷಿ ಕೊಡುತ್ತೋ ಅದನ್ನೇ ನೋಡೋಕ್ಕೆ ಹೋಗ್ತಾರೆ ಅವರು. ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡಿ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಅವ್ರಿಗೆ ಸ್ವಲ್ಪ ಪ್ರಾಣಾಯಾಮ ಮಾಡೋದು, ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡೋದು, ಅದನ್ನೆಲ್ಲ ನಾವು ಟಚಿಂಗ್ ಕೊಡಬೇಕು ದೊಡ್ಡವರು.
ನಾವು ಅದೇ ಹೇಳ್ತೀವಿ, ಮಕ್ಳಿಗೆ ಫೋನ್ ಕೊಡಬಾರ್ದು. ನಾವು ನಮ್ಮನೇಲೂ ಫೋನ್ ಕೊಡಲ್ಲ, ತಿನ್ನವ ಕೊಟ್ಬಿಟ್ಟು ಹಂಗೆ ಇಸ್ಕೊಂಬಿಡ್ತೀವಿ. ಫೋನ್ ಹ್ಯಾಬಿಟ್ ಮಾಡಿಸಲ್ಲ ಮಕ್ಕಳಿಗೆ, ಫೋನೇ ಕೊಡಲ್ಲ ನಾವು. ಆಟ ಸಾಮಾನು, ಕಾರು, ಅದು ಇದು ಕೊಡ್ತೀವಿ ಮಕ್ಕಳಿಗೆ, ಫೋನೇ ಕೊಡಲ್ಲ ನಾವು. ಓಕೆ, ಈಗ ಮೊದಲೆಲ್ಲ ನಿಮ್ಗೇನೆ ಗೊತ್ತಿತ್ತು, ಹೊರಗಿನ ಪ್ರಪಂಚದ ಆಟವನ್ನ ಆಡ್ತಾ ಇದ್ರು. ಆದ್ರೆ ಈಗಿನ ಮಕ್ಕಳು ಮನೆ ಒಳಗಡೆನೆ ಆಟ ಆಡೋದು. ಇದಕ್ಕೇನು ಹೇಳ್ತೀರಾ? ಹೊರಗಡೆ ಹೋದರೆ ಅವ್ರಿಗೆ ಮೈಂಡು ಫ್ರೀ ಆಗುತ್ತೆ. ಹೊರಗಡೆ ಕಳಿಸ್ಬೇಕು ಮಕ್ಕಳನ್ನ, ಪಾರ್ಕು ಅಲ್ಲಿ ಇಲ್ಲಿ ಹೋಗಿ ಆಟ ಆಡ್ಕೊಂಡು ಬರೋಕ್ಕೆ ಕೇಳಬೇಕು ಮಕ್ಕಳಿಗೆ. ಆವಾಗ ಅವರು ಮೈಂಡು ಫೋನ್ ಹತ್ರ ಬರಲ್ಲ. ನಾವು ದೊಡ್ಡವ್ರ ಜೊತೆಗೆ ಹೋಗಿ ಕ್ರಿಕೆಟು ಅದು ಇದು ಆಡ್ತಾರಲ್ಲ, ನಮ್ಮನೆ ಮಕ್ಕಳೆಲ್ಲ ಹಾಗೆ ಆಡೋದು. ಕ್ರಿಕೆಟು ಅದು ಇದು ಆಡ್ತಾರೆ, ಫೋನ್ ಕೊಡಲ್ಲ. ಇವಾಗ ಏನಪ್ಪ ಅಂದರೆ ಅಜ್ಜಿ ತಾತ ಮಕ್ಕಳು ಚಿಕ್ಕಮ್ಮ ಕೂಡು ಕುಟುಂಬ ಅನ್ನೋದೇ ಇಲ್ಲ. ಇವಾಗ ಗಂಡ ಹೆಂಡತಿ ಜೊತೆಗಿರೋದೇ ಒಂದು ದೊಡ್ಡದು ರಿಲೇಷನ್ಶಿಪ್ ಆಗಿಬಿಟ್ಟಿದೆ ಇವಾಗ. ಆ ರೀತಿ ಆಗೋಗುತ್ತೆ. ಆದರೆ ಕೂಡು ಕುಟುಂಬ ಇದ್ದರೆ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಸೇರಿ ಇರ್ತಾರಲ್ಲ, ಆವಾಗ ಮೊಬೈಲ್ ಕನೆಕ್ಷನ್ ಕಡಿಮೆ ಆಗುತ್ತೆ. ಎಲ್ಲರೂ ಒಬ್ರಿಗೊಬ್ರು ಸೇರಿ ಆಟ ಆಡ್ತಾರೆ, ಗಲಾಟೆ ಮಾಡ್ತಾರೆ, ಎಲ್ಲ ತೀಟೆ ಮಾಡ್ತಾರೆ. ಅದನ್ನು ಬೇಕು ಮಕ್ಕಳಿಗೆ. ಅದಕ್ಕೆ ನಾವು ಮೊಬೈಲ್ ಕೊಟ್ಟುಬಿಟ್ಟು ಪೇರೆಂಟ್ಸು ರೂಮಲ್ಲಿ ಕುಂಡ್ರಿಸೋದು ಅವೆಲ್ಲ ಮಾಡಬಾರ್ದು. ಅದಕ್ಕೆ ಒಬ್ರಿಗೊಬ್ರು ಸೇರಿ ನಾವು ಅವ್ರಿಗೆ ಕೋಆಪ್ರೇಷನ್ ಕೊಟ್ಟು ಆಟ ಆಡಿಸ್ಬೇಕು ಮಕ್ಕಳಿಗೆ. ಆವಾಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಮೊಬೈಲ್ ಕನೆಕ್ಟ್. ಮೊಬೈಲ್ ಬಂದು ಎಲ್ಲ ಮಕ್ಕಳೆಲ್ಲ ಬರೀ ಮೊಬೈಲಲ್ಲೇ ಆಟ ಆಡ್ಕೊಂಡಿರ್ತಾರೆ ಅಷ್ಟೇ. ನಾವು ಬೇರೆ ಮಾತು ಕೇಳೋದೇ ಇಲ್ಲ ಯಾವಾಗಲೂ. ಎಲ್ಲ ಮೊದಲು ನಮ್ಮ ಕಾಲದಲ್ಲಿ ಎಲ್ಲ ಆಚೆ ಎಲ್ಲ ಹೋಗಿ ಓಡಾಡಿ ಮಾಡಿ ಗೇಮ್ಸ್ ಎಲ್ಲ ಆಚೆ ಆಡ್ತಾಯಿದ್ದೆ. ಇವಾಗೆಲ್ಲ ಮೊಬೈಲಲ್ಲೇ ಗೇಮ್ಸ್ ಆಡ್ತಾರೆ. ಇವಾಗ ಮೊನ್ನೆ ನೋಡಿ 3 ಹುಡುಗಿಯರು ಯಾವುದೇ ಕೊರಿಯನ್ ಗೇಮ್ಸ್ ನೋಡಿಬಿಟ್ಟು ಸುಸೈಡ್ ಮಾಡಿಬಿಟ್ಟಿದ್ದಾರೆ. ಇದು ನೋಡಿದ್ರೆ ಲಾಸ್ ತಾನೇ ಎಲ್ಲರಿಗೆ. ದಯವಿಟ್ಟು ಅವಾಯ್ಡ್ ಮಾಡಬೇಕು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಕೊಡೋದಕ್ಕೆ ಅವಾಯ್ಡ್ ಮಾಡಬೇಕು ಮೊಬೈಲ್. ಸರ್, ಇಲ್ಲಿ ಈಗ ನೀವು ಸೀನಿಯರ್ ಇದ್ದೀರಾ, ಇಲ್ಲಿ ಮಕ್ಕಳ ತಪ್ಪ ಅಥವಾ ಪೇರೆಂಟ್ಸ್ ತಪ್ಪ? ಅವ್ರಿಗೆ ಸರಿಯಾದ ರೀತಿಯ ಒಂದು ವಿದ್ಯಾಭ್ಯಾಸ ಸಿಗದ ತಪ್ಪ, ಹೇಗೆ? ಪೇರೆಂಟ್ಸ್ ತಪ್ಪು. ಪೇರೆಂಟ್ಸ್ ಈ ನಡುವೆ ಜಾಸ್ತಿ ಟೈಮ್ ಕೊಡ್ತಾ ಇಲ್ಲ ಮಕ್ಕಳಿಗೆ. ಯಾವಾಗ ಬೇಕಾದರೆ ಮೊಬೈಲ್ ಕೊಟ್ಬಿಡ್ತಾರೆ ಕೈಗೆ. ಇನ್ನೇನು ಮಾಡ್ತಾರೆ ಮತ್ತು ಮಕ್ಕಳು? ಅವ್ರಿಗೆ ಸ್ವಲ್ಪ ನೋಡ್ಕೊಂಡಿದ್ರೆ, ಚೆನ್ನಾಗಿ ನೋಡ್ಕೊಂಡಿದ್ರೆ ಪರವಾಗಿಲ್ಲ. ಪೇರೆಂಟ್ಸ್ಗೆ ಎಲ್ಲ ಬ್ಯುಸಿ ಇದ್ದಾರೆ, ಅವ್ರಿಗೆ ಟೈಮ್ ಇಲ್ಲ. ಆ ಪೇರೆಂಟ್ಸ್ಗೆ ಟೈಮ್ ಇಲ್ಲ, ಮಕ್ಕಳು ಏನು ಮಾಡ್ತಾರೆ ಮತ್ತೆ? ಇನ್ನು ಮಕ್ಕಳು ಆಟ ಆಡೋದ ವಿಚಾರ ನೋಡುವಾಗ ಮಕ್ಕಳಿಗೆ ಆಟದಕ್ಕೆ ಸಮಯ ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನೀವೆಲ್ಲ ಇದ್ದ ಒಂದು ಬಾಲ್ಯದ ಸಂದರ್ಭದ ಆಟಗಳು ಈಗ ಇದೆಯಾ? ಆಟ ಸಿಕ್ಕುತ್ತೆ, ಯಾಕೆ ಸಿಕ್ಕಲ್ಲ? ಅವರು ಬಿಟ್ಟರೆ ತಾನೇ, ಆಚೆ ಹೋದರೆ ತಾನೇ ಅವ್ರು ಹೋಗ್ತಾ ಇಲ್ಲ. ಅವ್ರಿಗೆ ಇದರಲ್ಲಿ ಮಜಾ ಬಂದುಬಿಟ್ಟಿದೆ ಮೊಬೈಲಲ್ಲಿ. ಅದು ಮೊಬೈಲಲ್ಲೇ ಆಟ ಆಡ್ಕೊಂಡಿರ್ತಾರೆ ಅಷ್ಟೇ. ಇವಾಗ ನಮಗೆ ಬೇಕಾದರೆ, ನಮಗೆ ಮಾತಾಡಬೇಕಂದ್ರೆ ಮೆಸೇಜ್ ಹಾಕ್ತಾರೆ. ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡೆ ಊಟ ಮಾಡುವಾಗ ಮೊಬೈಲ್ ನೋಡ್ಕೊಂಡಿರ್ತಾರೆ. ಏನು ಹೇಳಬೇಕು? ನಾವು ಹೇಳಿ ಹೇಳಿ ಸಾಕಾಗೋಯ್ತು, ಕೇಳ್ತಲ್ಲ. ನಮ್ಮ ಮಕ್ಕಳೇ ಕೇಳ್ತಲ್ಲ, ನಾವೇನು ಹೇಳಬೇಕು? ಈ ಮೊಬೈಲಲ್ಲಿ ಕೆಲವೊಂದು ಆ್ಯಪ್ಸ್ಗಳಿದ್ದಾವೆ. ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಇರ್ಬೋದು, ಅಥವಾ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಕೊಡುವಂಥ ಆ್ಯಪ್ಸ್ಗಳಿರ್ಬೋದು, ಅಥವಾ ಈ ಗೇಮಿಂಗ್ ಆ್ಯಪ್ಸ್ಗಳಿರ್ಬೋದು. ಈ ಆ್ಯಪ್ಸ್ಗಳಿಂದ ಜಾಸ್ತಿ ಅಡಿಕ್ಷನ್ನ ನಾವು ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಸಿಗುತ್ತೆ, ಆನ್ಲೈನ್ ಫ್ರೆಂಡ್ಸ್ ಸಿಗ್ತಾರೆ. ಈ ರೀತಿ ಕೆಲವೊಂದು ಫ್ಯಾನ್ಸ್ ವೀಡಿಯೋಸ್ನ ಫಾಲೋ ಮಾಡೋದಾಗಿರ್ಬೋದು, ಡ್ರಾಮಾ ವೀಡಿಯೋಸ್ನ ಫಾಲೋ ಮಾಡೋದಾಗಿರ್ಬೋದು, ರೀಲ್ಸ್ನ ನೋಡೋದಾಗಿರ್ಬೋದು. ಇದನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ನೋಡ್ತಾ ಮತ್ತೆ ನೋಡಬೇಕು. ನಮ್ಮ ಬ್ರೈನು ಆ ಪ್ಲೆಷರ್ಗೆ ಒಳಗಾಗ್ಬಿಟ್ಟಿರುತ್ತೆ. ಅಂದರೆ ಆ ಡೋಪಮೈನ್ ರಿವಾರ್ಡ್ ಲೂಪ್ ಅನ್ನೋದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಸೊ ಅದರಿಂದ ಆಚೆ ಬರೋದಕ್ಕೆ ಆಗ್ತಾ ಇರಲ್ಲ. ಸೊ ಮತ್ತೆ ನೋಡೋಣ ಅನ್ನೋ ಒಂದು ಆ ಲೂಪಿಗೆ ಒಳಗಾಗಿರ್ತಾರೆ. ಮಕ್ಕಳು ಕೂಡ ಅಷ್ಟೇ, ಈ ಗೇಮಿಂಗ್ ಆ್ಯಪ್ಸ್ಗಳಿಗೂ ಕೂಡ ಅವರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅಂದರೆ ಆ ಡೋಪಮೈನ್ ರಿವಾರ್ಡ್ ಲೂಪಿಗೆ, ಅವ್ರು ಕೊಡೋ ಟಾಸ್ಕ್ಗಳಿಗೆ, ಅವ್ರು ಕೊಡೋ ಅಂಥ ಒಂದು ಏನು ಗ್ರಾಫಿಕ್ ಡಿಸೈನ್ಸು, ಈ ಥರ ಆ ಕ್ರಿಯೇಟಿವಿಟೀಸು, ಇದೆಲ್ಲ ಅವ್ರಿಗೆ ಒಂದು ಅಡಿಕ್ಟ್ ಆಗಿಬಿಟ್ಟು ಮತ್ತೆ ನಾವು ಅದನ್ನು ಮಾಡೋಣ, ಮತ್ತೆ ನಾವು ಅದ್ರ ಜೊತೆ ಇರೋಣ ಅಂತ ಅವರಿಗೆ ಅನ್ನಿಸ್ತಾ ಇರುತ್ತೆ. ಅಲ್ಲಿಂದ ಅಡಿಕ್ಷನ್ ಶುರು ಆಗುತ್ತೆ. ಈ ಗೇಮಿಂಗ್ ಆ್ಯಪ್ ಅಂದ ತಕ್ಷಣ ಈಗಷ್ಟೇ ಈ ಕೊರಿಯನ್ ಗೇಮಿಂದ 3 ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾವು ನೋಡಿದ್ದೀವಿ. ಅಂದರೆ ಮೊಬೈಲ್ನ ರಿಸ್ಟ್ರಿಕ್ಟ್ ಮಾಡಿದ್ದಕ್ಕೆ, ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ಆ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ತಂದೆ ತಾಯಂದಿರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಕೊರಿಯನ್ ಗೇಮು ಆ ಥರ ಡಿಸೈನ್ ಮಾಡಿರುತ್ತೆ. ಅಂದರೆ ಕೊನೆಯಲ್ಲಿ ಆತ್ಮಹತ್ಯೆನೇ
ಲಾಸ್ಟ್ ಅನ್ನೋದನ್ನು ಡಿಸೈನ್ ಮಾಡಿರುತ್ತೆ. ಅಂದರೆ ಈ ಕೊರಿಯನ್ ಗೇಮ್ಸ್ ಹೆಂಗೆ ಡಿಸೈನ್ ಮಾಡಿರ್ತಾರೆ ಅಂದರೆ ಒಂದು ಸುಂದರವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿರ್ತಾರೆ. ಒಂದು ಕಲ್ಪನಾ ಪ್ರಪಂಚಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾರೆ. ಪ್ರತಿದಿನ ಟಾಸ್ಕ್ಗಳನ್ನು ಕೊಡ್ತಾರೆ. ಅವರಿಗೆ ಒಂದು ವರ್ಚುವಲ್ ಫ್ರೆಂಡ್ನ ಕೊಡ್ತಾರೆ. ಅದ್ರ ಮೂಲಕ ಅವರು ಒಂದು ಕನೆಕ್ಷನ್ನ ಬಿಲ್ಡ್ ಮಾಡ್ತಾರೆ. ಅಂದರೆ ಮಕ್ಕಳಿಗೆ ಏನು ಅನಿಸುತ್ತೆ ಅಂದರೆ ಇಲ್ಲಿ ಯಾರೋ ನನ್ನನ್ನು ಅರ್ಥ ಮಾಡ್ಕೋತಾ ಇದ್ದಾರೆ, ಯಾರೋ ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ನನ್ನನ್ನು ಕೇಳಿಸ್ಕೊತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ನ ಅವರಲ್ಲಿ ಜಾಸ್ತಿ ಮಾಡುತ್ತೆ. ಆಮೇಲೆ ಅವ್ರಿಗೆ ಆ ಎಮೋಷ್ನಲ್ ಕನೆಕ್ಷನ್ ಕೊಡುತ್ತೆ. ಅದರಿಂದ ಅವರು ಕಮಿಟ್ಮೆಂಟ್ ಕೊಡ್ತಾರೆ. ಆ ಗೇಮಲ್ಲಿ ಕಮಿಟ್ಮೆಂಟ್ ಕೊಡಬೇಕು. ಅಂದರೆ ಈಗ ಏನು ಕಮಿಟ್ಮೆಂಟ್ ಅಂದರೆ ಈ ಗೇಮಿಂದ ಆಚೆ ಬರಬೇಕು ಅಂದರೆ ಸಾವೇ ಗತಿ ಅನ್ನೋ ರೀತಿಯಲ್ಲಿ ಒಂದು ಕಮಿಟ್ಮೆಂಟ್ ತಗೋತಾರೆ. ಆ ರೀತಿ ಡಿಸೈನ್ ಮಾಡಿರ್ತಾರೆ. ಯಾವಾಗ ಅಪ್ಪ ಅಮ್ಮ ಸ್ಟ್ರಿಕ್ಟ್ ಮಾಡ್ತಾರೆ, ಗೇಮಿಂದ ಆಚೆ ಬರಬೇಕು ಅಂದಾಗ ಆ ಕಮಿಟ್ಮೆಂಟಿಗೆ ಅವರು ಒಳಗಾಗಿ ಸೂಸೈಡ್ ಮಾಡಿಕೊಂಡು ಅವರ ಒಂದು ಹತ್ಯೆ ಮಾಡ್ಕೋತಾ ಇದ್ದಾರೆ. ಸೊ ಈ ಮುಂಚೆ ಬ್ಲೂ ವೇಲ್ ಅಂತ ಒಂದು ಗೇಮ್ ಇತ್ತು. ಹೀಗೆ ಕೆಲವೊಂದು ಗೇಮ್ಸ್ಗಳು ಈ ರೀತಿ ಡಿಸೈನ್ ಮಾಡಿರ್ತಾರೆ. ಇಂಥ ಆ್ಯಪ್ಸ್ಗಳು ತುಂಬ ಡೇಂಜರಸ್ ಆ್ಯಪ್ಸ್. ಸೊ ನಿಮ್ಮ ಮಕ್ಕಳು ಯಾವ ಆ್ಯಪ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ, ಏನಿದೆ ಅದರಲ್ಲಿ, ಯಾವ ಥರ ಟಾಸ್ಕ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡ್ಕೋಬೇಕು. ಮತ್ತು ಇನ್ನೊಂದೇನೆಂದರೆ ಈ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಗೇಮಿಂಗ್ ಆ್ಯಪ್ಸ್ಗಳಾಗಲಿ ಇವೆಲ್ಲ ಏನು ಮಾಡುತ್ತೆ ಅಂದರೆ ರೀಲ್ಸ್ ಆಗಲಿ ಅಥವಾ ಏನು ಈ ಡ್ರಾಮಾ ಎಪಿಸೋಡ್ಸ್ ಆಗಲಿ ಇವೆಲ್ಲ ಏನು ಮಾಡುತ್ತೆ ಅಂದರೆ ಮತ್ತೆ ಮತ್ತೆ ನಾವು ನೋಡಬೇಕು ಅನ್ನೋದನ್ನು ಆ ಒಂದು ಡೋಪಮೈನ್ ರಿವಾರ್ಡ್ ಲೂಪ್ ಅಂತ ಹೇಳ್ತಾರೆ. ಆ ಲೂಪಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ದೊಡ್ಡವರಾಗಲಿ, ಮಕ್ಕಳಾಗಲಿ ಅಥವಾ ಟೀನೇಜರ್ಸ್ ಆಗಲಿ, ಮತ್ತೆ ನೋಡೋಣ, ಈ ಫ್ಯಾನ್ಸ್ ವಿಡಿಯೋ ಆಗಲಿ ಮತ್ತೆ ನೋಡೋಣ, ಈ ರೀತಿಯಲ್ಲಿ ಆ ಒಂದು ಡೋಪಮೈನ್ ರಿವಾರ್ಡ್ ಲೂಪ್ ಅಂದರೆ ಮತ್ತೆ ಮತ್ತೆ ಡೋಪಮೈನ್ ಕೊಡ್ತಾ ಇರುತ್ತೆ. ಇವರು ಮತ್ತೆ ಮತ್ತೆ ಅದನ್ನು ನೋಡಬೇಕು, ಇಲ್ಲ ಅಂದರೆ ಮಿಸ್ ಆಗಿಬಿಡುತ್ತೆ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಫೋಮೋ ಅಂತ ಹೇಳ್ತಾರೆ. ಅಂದರೆ ಎಲ್ಲಿ ಮಿಸ್ ಆಗೋಗ್ಬಿಡುತ್ತೋ, ನಾನು ಎಲ್ಲಿ ಆ ಎಪಿಸೋಡ್ನ ಮಿಸ್ ಮಾಡಿಬಿಡ್ತೀನೋ ಅಂತ ಹೇಳಿ ಕಾನ್ಸ್ಟೆಂಟಾಗಿ ಆ್ಯಂಗ್ಷಸ್ಸಿಗೆ ಒಳಗಾಗ್ತಾ ಇರ್ತಾರೆ. ಸೊ ಇದೆಲ್ಲ ನೆಗೆಟಿವ್ ಎಫೆಕ್ಟ್ಸು ಅವ್ರ ಬಾಡಿ ಮೇಲೆ, ಅವ್ರ ಮೈಂಡ್ ಮೇಲೆ ಬೀಳುತ್ತೆ. ಅದರಿಂದ ಅವರ ಒಂದು ಬ್ರೈನ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ, ಲರ್ನಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ನಮ್ಮ ಮೆದುಳಲ್ಲಿ ಒಂದು ಹಿಪೋ ಕ್ಯಾಂಪಸ್ ಅಂತ ಒಂದು ಲರ್ನಿಂಗ್ ಸೆಂಟರ್ ಇರುತ್ತೆ. ಅದರ ಆ್ಯಕ್ಟಿವಿಟಿ ಕೂಡ ಕಡಿಮೆ ಆಗುತ್ತೆ, ಮೆಮೊರಿ ಪವರ್ ಕಡಿಮೆ ಆಗುತ್ತೆ. ಕೊರಿಯನ್ ಗೇಮ್ಸ್ ಇವೆಲ್ಲನೂ ನಮ್ಮ ಮಕ್ಕಳಲ್ಲಿ ಅವರ ಬಾಲ್ಯವನ್ನು ಹಾಳು ಮಾಡ್ತಾ ಇದೆ. ಅವರ ಬಾಲ್ಯದ ಒಳ್ಳೆಯ ಕ್ಷಣಗಳನ್ನು ಕ್ಷೀಣಿಸ್ತಾ ಇದೆ. ಈ ಮೊಬೈಲ್ ಗೇಮಿನ ಗೀಳಿಗೆ ತುತ್ತಾಗಿರುವಂತಹ ಮಕ್ಕಳು ಇತ್ತೀಚಿನ ದಿನದಲ್ಲಿ ತುಂಬ ಅಪಾಯಕಾರಿ ಹೆಜ್ಜೆನ ತಗೊಂಡು ಪ್ರಾಣ ಸಹ ಕಳ್ಕೊಂಡಿದ್ದಾರೆ. ಸೈಕಾಲಜಿಸ್ಟ್ ಆಗಿ ನಾನು ಹೇಳೋದು ಇಷ್ಟೇ, ಮಕ್ಕಳು ಯಾವ ಗೇಮ್ ಆಡ್ತಾ ಇದ್ದಾರೆ, ಮಕ್ಕಳು ಯಾರ ಜೊತೆ ಮಾತಾಡ್ತಿದ್ದಾರೆ, ಇದನ್ನು ಪೋಷಕರು ಕಂಟ್ರೋಲ್ ಮಾಡಬೇಕು. ಅಡಲ್ಟ್ ಸೂಪರ್ವಿಷನ್ ಇಲ್ಲದೆ ಮಕ್ಕಳು ಯಾವ ಕೆಲಸನೂ ಮಾಡಬಾರ್ದು. ಗೇಮ್ ಆಡೋದು ತಪ್ಪಲ್ಲ, ಆದರೆ ಗೇಮ್ಗೆ ಅಡಿಕ್ಟ್ ಆಗುವಂತಹ ಗೇಮ್ ಆಡೋದು ತಪ್ಪು. ಈ ಗೇಮ್ಗೆ ಅಡಿಕ್ಟ್ ಆಗಬಾರ್ದು ಅಂತಂದರೆ ಮಕ್ಕಳಿಗೆ ಒಂದು ಒಳ್ಳೆಯ ಮೌಲ್ಯಗಳನ್ನು ಕೊಡಿ. ಫ್ಯಾಮಿಲಿ ಟೈಮ್ ಇರಲಿ. ಫ್ಯಾಮ್ಲಿನಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡಿದಾಗ ಮಕ್ಕಳ ಜೊತೆ ಹೊರಗೆ ಹೋಗಿ ಬನ್ನಿ. ಹಾಗೂ ಮಕ್ಕಳಿಗೆ ಒಳ್ಳೊಳ್ಳೆ ವಿಷಯದ ಇನ್ಫಾರ್ಮೇಷನ್ ಕೊಡ್ತಾ ಬಂದಾಗ ಮಕ್ಕಳಲ್ಲಿ ಈ ಗೇಮ್ ಬಿಟ್ಟು ಪ್ರಪಂಚ ಇದೆ, ಅಲ್ಲೂ ಪ್ರಪಂಚದಲ್ಲಿ ಸೆಲೆಬ್ರೇಷನ್ ಇದೆ, ಆ ಹೊರಗಿನ ನೈಜ ಪ್ರಪಂಚದಲ್ಲೂ ಖುಷಿ ಕಾಣಬಹುದು ಅನ್ನೋ ಒಂದು ಭರವಸೆ ಮೂಡುತ್ತೆ. ಈ ನಿಟ್ಟಿನಲ್ಲಿ ಪೋಷಕರು ಹೆಜ್ಜೆ ತಗೊಂಡ್ರೆ ಖಂಡಿತ ಇಂಥ ದುರಂತಗಳು ಮತ್ತೆ ಸಂಭವಿಸದ ಹಾಗೆ ನಾವು ನೋಡ್ಕೊಬಹುದು. ನೋಡಿ, ಮಕ್ಕಳು ಎಲ್ಲ ನೋಡ್ತಾ ಇದ್ದಾರೆ ಈ ನಡುವೆ. ಬರೀ ಇದಿಲ್ಲ, ದೇ ವಾಂಟ್ ಟು ಸಿ ಎವ್ರಿಥಿಂಗ್. ಬಟ್ ಹುಡುಗರು ಈ ನಡುವೆ ಮೊಬೈಲ್ ಇಲ್ಲದೆ ಕೂತ್ಕೊಳ್ಳೋಕ್ಕಾಗಲ್ಲ. ಈವನ್ ಆಸ್ ಇನ್ ಸ್ಮಾಲ್ ಬೇಬೀಸ್ ಹ್ಯಾವಿಂಗ್ ಅ ಮೊಬೈಲ್, ಆ ಥರ ಆಗಿದೆ. ಯಾಕೆ ಪ್ರಪಂಚ ಈ ರೀತಿ ಆಗ್ತಾ ಇದೆ? ಪೇರೆಂಟ್ಸ್ ಮಕ್ಕಳಿಗೆ ಟೈಮ್ ಕೊಡ್ತಾ ಇಲ್ವಾ? ಅಥವಾ ಹೊರಗಿನ ಪ್ರಪಂಚ, ಈಗ ಆಟ ಆಡೋದಕ್ಕೆ ಮೈದಾನ ಏನಿಲ್ವಾ? ಪೇರೆಂಟ್ಸೇ ಮೊಬೈಲಲ್ಲಿ ಇದ್ದಾರೆ, ಅವ್ರ ಮಕ್ಕಳಿಗೆ ಹೆಂಗೆ ನೋಡ್ತಾರೆ, ಅವ್ರು ಕೇರೇ ಮಾಡಲ್ಲ ಮಕ್ಕಳಿಗೆ. ಆ ಥರ ಬಂದ್ಬಿಟ್ಟಿದೆ ಈ ನಡುವೆ. ಈಗ ನೀವು ನೋಡ್ತಾ ಇರ್ಬೋದು, ನಾವು ಸಿಲಿಕಾನ್ ಸಿಟಿ ಅಂತ ತೆಗೆದುಕೊಳ್ಳೋದಾದ್ರೆ ಎಲ್ಲ ಕಡೆ ಬಿಲ್ಡಿಂಗ್ ಇದೆ, ಮೈದಾನಗಳು ಅಲ್ಲೋ ಇಲ್ಲೋ ಇರುವಂಥದ್ದು. ಮಕ್ಕಳಿಗೆ ಆಡೋದಕ್ಕೆ ಅವಕಾಶನೇ ಇಲ್ಲದಾಗಿದೆ ಅಂತ ಅನಿಸ್ತಾ ಇದೆಯಾ? ಇಲ್ಲ, ಮಕ್ಕಳಿಗೆ ಈ ನಡುವೆ ಅಲ್ಲಿ ತಗೊಳ್ಳೋದೇ ಬೆಟರ್ ತಾನೆ. ಮಕ್ಕಳು ಆಚೆ ಆಟ ಆಡ್ತಾರೆ ಹುಡುಗರ ಜೊತೆ ಎಲ್ಲ. ಸೊ ಆವಾಗ ಅವ್ರದ್ದು ಮೊಬೈಲ್ ಮೇಲೆ ಗಮನ ಕಮ್ಮಿ ಆಗಿಬಿಡ್ತದೆ. ಎಷ್ಟರ ಮಟ್ಟಿಗೆ ಅದ್ರ ಮೇಲೆ ನಾವು ಅಡಿಕ್ಟ್ ಆಗಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ತುಂಬ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದು ಸ್ವಲ್ಪ ಏನಾದ್ರು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳಕ್ಕಂದ್ರೆ ಸ್ವಲ್ಪ ಅದು ಇದು ಚಿಕ್ಕ ಮೊಬೈಲ್ ಗೇಮ್ಗಳು ಆಡ್ಬೋದು. ಬಟ್ ಅದೇ ಸ್ಕ್ರೀನ್ ಟೈಮ್ ಅದೇ ಜಾಸ್ತಿ
ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ಗಳಾಗುತ್ತೆ, ಅಡಿಕ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಪ್ಲಸ್ ಅದರಿಂದ ಆಚೆ ಬರೋದು ಭಾಳ ಕಷ್ಟ ಆಗುತ್ತೆ. ಈಗಿರೋ ಹುಡುಗರು ಎಲ್ಲ ಥರ ಇನ್ಫ್ರಾಸ್ಟ್ರಕ್ಚರ್ನ ಯೂಸ್ ಮಾಡ್ಕೋಬೇಕು. ಬಂದು ಈ ಥರ ಪಾರ್ಕ್ ಗ್ರೌಂಡಲ್ಲಿ ಸ್ವಲ್ಪ ಅಥ್ಲೆಟಿಕ್ಸು ಅದೆಲ್ಲ ಆಡೋದ್ರಿಂದ ಈ ಥರ ಆನ್ಲೈನ್ ಗೇಮ್ಗಳಿಂದ ಸ್ವಲ್ಪ ದೂರ ಇರ್ಬೋದು. ಮಕ್ಕಳ ಮನಸ್ಥಿತಿ ಏನಾಗ್ತಿದೆ? ಪೇರೆಂಟ್ಸ್ ಅವರಿಗೆ ಅಂದರೆ ಟೈಮ್ ಕೊಡ್ತಾ ಇಲ್ವಾ, ಅಥವಾ ಎಜುಕೇಷನ್ ಸರಿಯಾಗಿ ಸಿಗ್ತಾ ಇಲ್ವಾ, ಏನು? ಪೇರೆಂಟ್ಸೇ ಮೊಬೈಲ್ ಕೊಟ್ಟಿರೋದಲ್ವಾ, ಸೊ ಪೇರೆಂಟ್ಸ್ನೇ ಕೇಳಬೇಕು ಇದನ್ನು. ಸೊ ಆದಷ್ಟು ಚಿಕ್ಕ ವಯಸ್ಸಿಂದಾನೇ ಮೊಬೈಲ್ ಕೊಡೋದನ್ನು ಸ್ವಲ್ಪ ಅಭ್ಯಾಸ ತಪ್ಪಿಸ್ಬೇಕು. ಟಿ ವಿ ತೋರಿಸ್ಕೊಂಡು ಊಟ ಮಾಡಿಸೋದು, ಮೊಬೈಲ್ ಕೊಟ್ಟು ಊಟ ಮಾಡಿಸೋದು, ಅದೊಂದು ನೆಕ್ಸ್ಟ್ ಅದು ಅಭ್ಯಾಸ ಆಗೋಗ್ಬಿಡುತ್ತೆ. ಮೊಬೈಲ್ ಕೊಟ್ಟಿಲ್ಲ ಅಂದರೆ ಊಟನೇ ಮಾಡಲ್ಲ. ಆ ಥರ ಅಡಿಕ್ಷನ್ನ ಪೇರೆಂಟ್ಸೇ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಇವಾಗ ಏನಂದರೆ, ಆ ಮೊಬೈಲಲ್ಲಿ ಇರೋ ಸೆಟ್ಟಿಂಗ್ಸ್ ಎಲ್ಲ ಹೆಂಗೆ ಡೆವಲಪ್ ಮಾಡಬೇಕಂದ್ರೆ, ಆ ಮಕ್ಕಳಿಗೆ ಅದನ್ನು ಬರೀ ಬೇರ್ ಮಿನಿಮಮ್ ನೆಸೆಸಿಟಿ ಥರ ಮಾತ್ರ ಯೂಸ್ ಮಾಡೋ ಥರ ಮಾಡಬೇಕು. ಆಮೇಲೆ ಅವ್ರು ಏನಾದರೂ ಎಕ್ಸ್ಟ್ರಾ ಯೂಸ್ ಮಾಡಿದ್ರು, ಪೇರೆಂಟ್ಸು ಮೊಬೈಲಲ್ಲಿ ಡಿಜಿಟಲ್ ವೆಲ್ಬೀಯಿಂಗ್ ಅಂತ ಒಂದು ಸೆಟ್ಟಿಂಗ್ಸಲ್ಲಿ ಅವ್ರ ಫೀಚರ್ ಇದೆ. ಆ ಫೀಚರ್ ನೀವು ಓಪನ್ ಮಾಡಿದ್ರೆ ನಿಮಗೆ ಯಾವ ಆ್ಯಪು ಎಷ್ಟೊತ್ತು ಯಾವಾಗ ಯೂಸ್ ಮಾಡಿದ್ದಾರೆ ಅನ್ನೋದೆಲ್ಲ ಗೊತ್ತಾಗತ್ತೆ. ಸೊ ಪೇರೆಂಟ್ಸು ಅಟ್ಲೀಸ್ಟ್ ಒಂದು ಸರ್ಟನ್ ಏಜ್ ಗ್ರೂಪ್ಗಿಂತ ಒಳಗಡೆ ಇರೋ ಮಕ್ಕಳಲ್ಲಿ ಇದನ್ನು ಟ್ರ್ಯಾಕ್ ಮಾಡಬೇಕು. ಈ ಟೈಮಿಂಗ್ಸ್ ಟ್ರ್ಯಾಕ್ ಮಾಡಬೇಕು ಡಿಜಿಟಲ್ ವೆಲ್ಬೀಯಿಂಗಲ್ಲಿ. ಸಪೋಸ್ ಆ ಮಕ್ಕಳು ಏನಾದರೂ ಇನ್ಸ್ಟಾಗ್ರಾಮ್ ಒಂದು 2-3 ಅವರ್ಸ್ ಇರುತ್ತೆ ಡೈಲಿ, ಅವಾಗ ಗೊತ್ತಾಗತ್ತೆ ಪೇರೆಂಟ್ಸ್ಗೂ ಅವ್ರ ಪ್ರೊಡಕ್ಟಿವ್ ಟೈಮ್ ಎಲ್ಲಿ ಯೂಸ್ ಆಗ್ತಾಯಿದೆ, ಎಲ್ಲಿ ಜಾಸ್ತಿ ಅಡಿಕ್ಷನ್ ಕ್ರಿಯೇಟ್ ಆಗ್ತಾಯಿದೆ, ಎಷ್ಟು ರೀಲ್ಸ್ ನೋಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ 2 ಅವರ್ಸ್ ಇರುತ್ತೆ, ಯೂಟ್ಯೂಬ್ 2 ಅವರ್ಸ್ ಇರುತ್ತೆ, ಈ ಆನ್ಲೈನ್ ಗೇಮಿಂಗ್ಸ್ 3-4 ಅವರ್ಸ್ ಇರುತ್ತೆ. ಸೊ ಓವರಾಲ್ 24 ಅವರ್ಸಲ್ಲಿ 8 ಅವರ್ ನಿದ್ದೆಗೆ ಹೋದರೆ ಇನ್ನು 8 ಅವರ್ ಮೊಬೈಲಿಗೆ ಹೋಗ್ತಾ ಇದೆ. ಸೊ ಈ ಟ್ರ್ಯಾಕಿಂಗ್ ತುಂಬ ಇಂಪಾರ್ಟೆಂಟ್ ಆಸ್ ಪೇರೆಂಟ್ಸು. ಅಪ್ ಟು ಅ ಸರ್ಟನ್ ಲಿಮಿಟ್, ಮೇ ಬಿ ಅಡಾಲಸೆಂಟ್ ಏಜ್ ಆದಮೇಲೆ 14-15 ಇಯರ್ಸ್ ಆದಮೇಲೆ ಟ್ರ್ಯಾಕ್ ಮಾಡೋದು ಸ್ಟಾಪ್ ಮಾಡ್ಬೋದು, ಬಟ್ ಅದು ಅವ್ರಿಗೆ ಬಿಟ್ಟಿರೋದು. ಅಟ್ಲೀಸ್ಟ್ ಟು ಅ ಸರ್ಟನ್ ಎಕ್ಸ್ಟೆಂಟ್, ಟು ಅ ಸರ್ಟನ್ ಏಜ್ ಅವ್ರು ಟ್ರ್ಯಾಕ್ ಮಾಡಬೇಕು. ಆ್ಯಂಡ್ ಸೆಟ್ಟಿಂಗ್ಸು ಕ್ರಿಯೇಟ್ ಮಾಡ್ಬೋದು. ಅದ್ರ ಫಿಲ್ಟರ್ ಎಲ್ಲ ಸೆಟ್ ಮಾಡಿಬಿಟ್ಟು ಲಿಮಿಟ್ ಸೆಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ 30 ಮಿನಿಟ್ಸ್ ಮೇಲೆ ಇವತ್ತು ಯೂಸ್ ಮಾಡೋಕ್ಕಾಗಲ್ಲ ಅಂತ ಡಿಜಿಟಲ್ ವೆಲ್ಬೀಯಿಂಗ್ ಆ್ಯಪಲ್ಲಿ ನೀವು ಸೆಟ್ ಮಾಡ್ಬೋದು. ಸೊ ಆಸ್ ಪೇರೆಂಟ್ಸ್ ಮೊಬೈಲ್ ಮ್ಯಾಕ್ಸಿಮಮ್ ಲಿಮಿಟ್ ಮಾಡೋದು ಅವ್ರ ರೆಸ್ಪಾನ್ಸಿಬಿಲಿಟಿ. ಮೊಬೈಲ್ ಬಳಕೆ ಶುರುವಾದ ನಂತರ ಅನೇಕ ಸಮಸ್ಯೆಗಳು, ವಿಶೇಷವಾಗಿ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗಿದೆ. ಅದರಲ್ಲೂ ಮಕ್ಕಳ ಈ ಬಳಕೆಯಿಂದ ಏನಾಗ್ತಾ ಇದೆ ಅಂದರೆ, ಮಕ್ಕಳ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ, ಅವರ ಶಿಕ್ಷಣದ ಮೇಲೆ ಪರಿಣಾಮ ಬೀರ್ತಾ ಇದೆ. ಅದು ಆ ಫೋನ್ ಬಳಕೆ ಚಟ ಆಗಿ ದುಶ್ಚಟ ಆಗಿದೆ. ಇವತ್ತು ಮಕ್ಕಳ ಶಿಕ್ಷಣದಲ್ಲಿ ಕುಂಠಿತವಾಗ್ತಾ ಇದೆ, ಅದು ಅವರ ಜೀವನಕ್ಕೆ ಮಾರಕವಾಗ್ತಾ ಇದೆ ಇದರ ಬಳಕೆ. ಇದಕ್ಕೆ ಮುಖ್ಯ ಕಾರಣ ಯಾರು ಅಂದರೆ ಪೋಷಕರು ಶುರುವಿನಲ್ಲಿ ಮಕ್ಕಳು 1 ವರ್ಷದಿಂದಲೇ ತೋರಿಸೋದಕ್ಕೆ ಶುರು ಮಾಡ್ತಾರೆ ಊಟ ಕೊಡೋದಕ್ಕೆ. ಆ ಮಗು ಫಸ್ಟು ಜಾಸ್ತಿ ಊಟ ಮಾಡಲಿ ಅಂತ ಆ ಮೊಬೈಲ್ ಬಳಕೆನ ಶುರು ಮಾಡ್ತಾರೆ. ನಂತರ ಅದು ಫೋನ್ ಕೊಟ್ರೇ ಊಟ ಮಾಡುತ್ತೆ, ಇಲ್ಲಾಂದರೆ ಮಾಡಲ್ಲ. ಇವಾಗಲಿಂದಲೇ ಅದು ಅಡಿಕ್ಟ್ ಆಗ್ತಾ ಹೋಗ್ತದೆ. ಅದು ಮಾನಸಿಕವಾಗಿ ದೈಹಿಕವಾಗಿ ಪರಿಣಾಮ ಬೀರುತ್ತೆ ಮಗುವಿನ ಆರೋಗ್ಯದ ಮೇಲೆ. ಅದು ಪೋಷಕರಿಗೆ ಗೊತ್ತಾಗಲ್ಲ. ಇದು ಒಂದು ಘಟನೆ ಮಾತ್ರ, ಎಲ್ಲಿ ಗುಜರಾತಲ್ಲಿ ನಡೆತಿರ್ತಕ್ಕಂಥ ಘಟನೆ ಬೆಂಗಳೂರಿನಲ್ಲೇ, ನಮ್ಮ ಕರ್ನಾಟಕದಲ್ಲಿ ಅನೇಕ ಘಟನೆಗಳು ನಡೆದಿದೆ. ಫೋನ್ ಕಿತ್ಕೊಂಡಿದ್ದಕ್ಕೆ ಮನೆ ಬಿಟ್ಟು ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ತಾಯಿಗೆ ಬ್ಯಾಟಲ್ ಹೊಡೆದು ತಲೆನ ಹೊಡೆದಾಕಿದ್ದಾರೆ, ಚಾಕು ಹಾಕಿದ್ದಾರೆ. ಇಂಥ ಪ್ರಕರಣಗಳೆಲ್ಲ ನಮ್ಮ ಮುಂದೆ ಬಂದಿದೆ. ಇಂಥ ಘಟನೆಗಳು ನಡೀತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಪೋಷಕರಿದ್ದಾರೆ. ಆದರೆ ಇದಕ್ಕೆ ಹೆಚ್ಚು ಅವೇರ್ನೆಸ್ ಮಾಡಬೇಕಾಗಿದೆ. ಮತ್ತು ಸರ್ಕಾರ ಇದನ್ನು ಮೊಬೈಲ್ ಬಳಕೆ ನಿಷೇಧ ಮಾಡಬೇಕು ಅಂದರೆ ಮಕ್ಕಳಿಗೆ. ಆದರೆ ಮೊಬೈಲ್ ಬಳಕೆ ನಿಷೇಧ ಮಾಡಿದ್ರೂ ಅವರು ಸಾರ್ವಜನಿಕ ಸ್ಥಳದಲ್ಲಿ, ಶಾಲೆಯಲ್ಲಿ ನಿಷೇಧ ಮಾಡ್ಬೋದು. ಮನೆಯಲ್ಲಿ ನಿಷೇಧ ಮಾಡೋದಿದ್ರೆ ಪ್ರಯೋಜನ ಆಗಲ್ಲ. ಅವರು ಮನೆಯಲ್ಲಿ ಆ ಬಳಕೆನ ಮಾಡ್ತಾರೆ. ಹಾಗಾಗಿ ಹೆಚ್ಚಾಗಿ ಪೋಷಕರು ಮತ್ತು ಶಾಲೆಯಲ್ಲಿ ಕೌನ್ಸಿಲರು ಮಕ್ಕಳಿಗೆ ನೀನು ಏನು ನೋಡ್ತೀಯಾ, ಏನು ಮಾಡ್ತಾ ಇದೆಯಾ ಅಂಥದ್ದನ್ನೆಲ್ಲ ನೋಡಬೇಕು. ಪೋಷಕರು ನೋಡಬೇಕು, ಶಾಲೆಯಲ್ಲೂ ವಿಚಾರಣೆ ಮಾಡಬೇಕು. ಹಾಗಾಗಿ ಇದು ತುಂಬ ಮಾರಕವಾಗಿ ಪರಿಣಮಿಸ್ತಾ ಇದೆ ಮಕ್ಕಳಿಗೆ. ಇವಾಗ ನಾನು ಬರಬೇಕಾದ್ರೆ ಒಂದು ಮಗು ಹತ್ರ ಮಾತಾಡ್ತಾ ಇದ್ದೆ. ಮೊಬೈಲಲ್ಲೇ ಆ ಆ್ಯಪ್ಗಳು ಡೌನ್ಲೋಡ್ ಮಾಡೋದಕ್ಕೆ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಅದನ್ನು ಮಾಡಲಿ, ಯಾಕೆಂದರೆ ಬಳಕೆ ಮಾಡಬೇಕಾಗುತ್ತೆ. ನಾವು ಅಟ್ಲೀಸ್ಟು ಅದರಲ್ಲಿಂದ ಕಲಿಯೋದಿರುತ್ತೆ. ಮೊಬೈಲ್ ಬಳಕೆನ ಮಾಡಬೇಕು. ಆದರೆ ಈ ಆ್ಯಪ್ಗಳೆಲ್ಲ ಡೌನ್ಲೋಡ್ ಆಗದಂಥ ಮೊಬೈಲ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ ಹೇಳ್ತಾರೆ, ಅದನ್ನು ಮಾಡ್ಬೋದು. ಇವಾಗ ಯಾವುದೇ ಬೆಟ್ಟಿಂಗ್ ಆ್ಯಪ್ಗಳಿರಲಿ ಅದು ಮಕ್ಕಳಿಗೆ ಪ್ರಯೋಜನ ಏನೂ ಇಲ್ಲ. ಅವರ ಲಾಭಕ್ಕಾಗಿ ಆ ಆ್ಯಪನ್ನು ಬಳಕೆ ಮಾಡ್ತಾವ್ರೆ ಯಾರೋ ಬೇರೆ ಆ್ಯಪ್ಗಳನ್ನ. ಆ ಆ್ಯಪ್ಗಳನ್ನೆಲ್ಲ ನಮ್ಮ ಸರ್ಕಾರಗಳು ನಿಷೇಧ ಮಾಡಬೇಕಾಗಿದೆ. ಮೊಬೈಲ್ ಕಂಪ್ನಿಗಳು ಅದನ್ನು ನಿಷೇಧ ಮಾಡಿದ್ರೆ ಆವಾಗ ಮಕ್ಕಳು ಅದನ್ನು ಯೂಸ್ ಮಾಡೋದಕ್ಕೆ ಆಗಲ್ಲ. ಅವರು ಡಿಜಿಟಲ್ ಲಿಟ್ರಸಿ ಕಲಿಯೋದಕ್ಕೋಸ್ಕರ ಮೊಬೈಲ್ ಬಳಕೆನ ಮಾಡ್ಕೊಬೇಕಾಗುತ್ತೆ.
ಇದನ್ನು ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಮೊಬೈಲ್ ಏನಿಗಿರಬೇಕು, ಕಮ್ಯುನಿಕೇಷನ್ನು ನಮಗೆ ಕೊಡುತ್ತೆ. ಆ ಕಮ್ಯುನಿಕೇಷನಿಂದ ಜಲ್ದಿ ಕೆಲಸ ಆಗುತ್ತೆ. ಫಸ್ಟ್ ಬಂದ್ಬಿಟ್ಟು ಸಾವಿರಾರು ಕಿಲೋಮೀಟ್ರ್ ನಾವೇನೋ ಮೆಸೇಜ್ ಕೊಡಬೇಕಂದ್ರೆ ಒಂದು 30 ದಿವಸ, 1 ತಿಂಗಳು 2 ತಿಂಗಳು ಆಗ್ತಾಯಿತ್ತು. ಈಗ ಒಂದು 2-3 ಸೆಕೆಂಡ್ನಲ್ಲಿ ಆಗಿಬಿಡುತ್ತೆ. ಯಾವುದು ಕಮ್ಯುನಿಕೇಷನ್ಸು. ಇದೇ ಕಮ್ಯುನಿಕೇಷನ್ಸು ಬಂದು ಏನಾಗ್ತಿದೆ ಅಂದರೆ ಇವತ್ತು ಮಕ್ಕಳಲ್ಲಿ ನೆಟ್ಟು ಅವರು ಬಳಸ್ಕೊಳ್ಳೋಕ್ಕೆ ಕೆಲವೊಂದು ಕಂಪ್ನಿಗಳು ಬಂದ್ಬಿಟ್ಟು ಇದು ಏನು ಗೇಮ್ಸು ಅದೆಲ್ಲ ಮಾಡಿ ಇದು ಮಾಡಿದ್ದಾರೆ. ಫಸ್ಟ್ ನಮ್ಮಲ್ಲಿ ಏನಿತ್ತಂದರೆ ಹಳಬರು ಏನಾಗ್ತದೆ ಅಂದರೆ ಕ್ರಿಕೆಟ್ ಆಡೋದು, ಫುಟ್ಬಾಲ್ ಆಡೋದು, ಕಬಡ್ಡಿ ಆಡೋದು, ಲಗೋರಿ ಆಡೋದು, ಚೂಚಂಡ್ ಆಡೋದು ಅಥವಾ ಗಿಲ್ಲಿದಂಡ ಆಡೋದು, ಈ ಥರ ಗೇಮ್ಸ್ ಇತ್ತು. ಆವಾಗ ಫಿಸಿಕಲ್ ಆಗಿ ಫಿಟ್ ಆಗಿರ್ತಾಯಿದ್ರು. ಈಗ ಏನಾಗ್ತಿದೆ ಅಂದರೆ ಫಿಸಿಕಲ್ ವೀಕ್ ಆಗ್ತಾ ಇದ್ದಾರೆ ಮಕ್ಕಳು. ಬಂದ್ಬಿಟ್ಟು ಅವರು ಫುಲ್ಲು ಏನು ಸ್ಟ್ರೆಚರ್ಸ್ ಇರುತ್ತೆ, ಏನು ಬಾಡಿ ಇರುತ್ತೆ ಅದೆಲ್ಲ ಕುಗ್ತಾ ಇದೆ. ಲೈಫ್ ಕೂಡ ಫಸ್ಟ್ ಬಂದ್ಬಿಟ್ಟು 100 ವರ್ಷ 120 ವರ್ಷ ಹಂಗೆ ಇದಾಗ್ತಾಯಿದ್ರು, ಆಯ್ಸಿತ್ತು. ಇವತ್ತು ಬಂದ್ಬಿಟ್ಟು 50 ವಯಸ್ಸಿಗೆಲ್ಲ ಮುದುಕರ ಥರ ಕಾಣಿಸ್ತಾರೆ. ಆ್ಯಕ್ಚುಲಿ 50 ವಯಸ್ಸು ಯುವಕರ ಥರ ಇರಬೇಕು. ಅದು 50 ವಯಸ್ಸಲ್ಲೇ ಬಂದ್ಬಿಟ್ಟು ಮುದುಕರ ಥರ ಆಗ್ಬಿಡ್ತಾರೆ. ಕಾರಣ ಇಷ್ಟೇ, ಅವರು ಫಿಸಿಕಲ್ನಲ್ಲಿ ಅವ್ರದ್ದು ಯಾವುದೇ ಒಂದು ಇದಿಲ್ಲ, ಏನು ಓಡಾಟ ಇಲ್ಲ ಅಥವಾ ಗೇಮ್ಸ್ ಇಲ್ಲ, ಏನಿಲ್ಲ. ಬರೀ ಮೆಂಟಲಿ ಅವ್ರು ಬಂದ್ಬಿಟ್ಟು ಫೋನ್ ಆಗಲಿ, ಮೊಬೈಲ್ ಆಗಲಿ ಅಥವಾ ಕಂಪ್ಯೂಟರ್ಸ್ ಆಗಲಿ ಅದ್ರ ಮುಂದೆ ಕೂತ್ಕೊಂಡು ಮಾಡೋದ್ರಿಂದ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಇರ್ತೀರ ಫಿಸಿಕಲ್ದು, ಈ ಥರ ಸೂಸೈಡ್ ಮಾಡ್ಕೊಂಡು ಮಕ್ಕಳು ಬಲಿ ಆಗ್ತಿದ್ದಾರೆ. ಸರ್, ಇದಕ್ಕೆ ಕಾರಣ ಯಾರು? ಪೇರೆಂಟ್ಸಾ, ಎಜುಕೇಶನ್, ಸಮಾಜನ? ಮೇಡಮ್, ಇದ್ರಲ್ಲಿ ಟೋಟಲ್ ಬಂದ್ಬಿಟ್ಟು ಸಮಾಜ ಬರುತ್ತೆ. ಯಾಕಂದರೆ ಪೇರೆಂಟ್ಸ್ ಅಂತ ನಾವು ಹೇಳಲಿಕ್ಕೆ ಬರೋದೇ ಇಲ್ಲ. ಪಕ್ಕದ ಮನೆಯಲ್ಲಿ ಬಂದ್ಬಿಟ್ಟು ಯಾರೋ ಒಬ್ಬರು ಮೊಬೈಲ್ ಇಸ್ಕೊಟ್ಟಿರ್ತಾರೆ, ಅವ್ರ ಮಕ್ಕಳು ಕೇಳ್ತಾರೆ. ಮಕ್ಕಳಿಗೆ ಏನೂ ಗೊತ್ತಿರಲ್ಲ, ಪ್ರಪಂಚದ ಜ್ಞಾನ ಇರಲ್ಲ ಮಕ್ಕಳಿಗೆ, ತಂದೆ ತಾಯಿ ಅಥವಾ ಇದಕ್ಕೆ. ಅದು ಇಂಟ್ರೊಡ್ಯೂಸ್ ಮಾಡೋಂಥ ಗೌರ್ಮೆಂಟು ಈಗ ಬಂದ್ಬಿಟ್ಟು ಕೆಲವೊಂದು ಕಂಟ್ರಿನಲ್ಲಿ ಇದೆಲ್ಲ ಬ್ಯಾನ್ ಆಗಿರುತ್ತೆ, ಕೊಡೋದೇ ಇಲ್ಲ. ಆದರೆ ನಮ್ಮಲ್ಲಿ ಬಂದ್ಬಿಟ್ಟು ನೆಟ್ ಜಾಸ್ತಿ ಆಗಬೇಕು. ಕೆಲವೊಂದು ಕಂಪ್ನಿಗಳು ನೆಟ್ ಓಡಲಿ ಅಂದ್ಬಿಟ್ಟು ಇದೆಲ್ಲ ಫ್ರೀಯಾಗಿ ಕೊಡ್ತಾರೆ. ಇದಕ್ಕೆ ಬಂದ್ಬಿಟ್ಟು ಒಂದು ಪ್ರೈಸ್ ಇಟ್ಟಿರ್ತಾರೆ, 1 ಕೋಟಿ 2 ಕೋಟಿ ಆ ಥರ. ಮಕ್ಕಳನ್ನ ಬಂದ್ಬಿಟ್ಟು ಅವ್ರನ್ನ ಇಂಪ್ರೆಸ್ ಮಾಡ್ತಾರೆ. ನಿನಗೆ ಇದು ಬರುತ್ತೆ ಅದು ಬರುತ್ತೆ ಅಂತ. ಮಕ್ಕಳು ಅದರಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ. ಮಕ್ಕಳು ಅವ್ರದ್ದೇ ಆದಂಥ ಯೋಚನೆಗಳಿರಲ್ಲ, ಟೋಟಲ್ಲು ಇನ್ವಾಲ್ವ್ ಆಗಿಬಿಡ್ತಾರೆ ಮೊಬೈಲ್ನಲ್ಲಿ. ಅವರು ಅದಕ್ಕೆ ಸರೆಂಡರ್ ಆಗಿಬಿಡ್ತಾರೆ. ಅದರಿಂದ ಅದಕ್ಕೆ ಸರೆಂಡರ್ ಆಗಬಾರ್ದಂದ್ರೆ ಇದನ್ನ ಗೌರ್ಮೆಂಟು ಬ್ಯಾನ್ ಮಾಡಬೇಕು. ಯಾವ ಥರ ಈ ಥರ ಗೇಮ್ಗಳೆಲ್ಲ ಇರುತ್ತಲ್ವ, ಅದನ್ನ ಬ್ಯಾನ್ ಮಾಡಿದರೆ ನಮ್ಮ ಮುಂದೆ ಇರೋಂಥ ಪೀಳಿಗೆ ತುಂಬ ಚೆನ್ನಾಗಿರೋಂಥ ನನ್ನ ಭಾವನೆ. ಇವತ್ತು ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ, ಒಂದೇ ಒಂದು ತಂದೆ ಮಗನಿಗೆ ಏನೋ ಒಂದು ಮಾತು ಹೇಳ್ಬಿಟ್ರೆ ಅವನು ಹೆಚ್ಚು ಕಮ್ಮಿ ಮಾಡ್ಕೊಂಬಿಡ್ತಾನೆ. ಒಂದೇ ಒಂದು ಮಾತು ಹೆಂಡತಿಗೆ ಹೇಳ್ಬಿಟ್ರೆ ಅದೇನಾಗ್ಬಿಟ್ರೆ ನಂದು ಸ್ವಾಭಿಮಾನ 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 ಅಂತ ಬರ್ತದೆ. ಇಲ್ಲಿ ತಗ್ಗಿ ಬಗ್ಗಿ ಹೋಗೋಂಥ ಪದ್ಧತಿ ಹೋಗ್ಬಿಟ್ಟಿದೆ. ನಮ್ಮ ಮಕ್ಕಳು ನನಗೆ ನಮ್ಮ ತಂದೆ ತಾಯಿಗೆ ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು ಅಂಥದ್ದು ಕಮ್ಮಿ ಆಗ್ತಾಯಿದೆ. ಹೆಂಡತಿ ಅನ್ನೋದು ನನ್ನ ಯಜಮಾನರಿಗೆ ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು ಅನ್ನೋದು ಕಮ್ಮಿ ಆಗ್ತಾಯಿದೆ. ಈಗಿನ ಕಾಲದಲ್ಲಿ ಡೈವರ್ಸ್ಗಳು ಜಾಸ್ತಿ ಆಗ್ತಿದೆ. ಮಕ್ಕಳು ಬಂದ್ಬಿಟ್ಟು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಹೆಂಡತಿ ಗಂಡ ದೂರ, ಆ ರಿಲೇಷನ್ಶಿಪ್ ಎಲ್ಲ ದೂರ ಆಗ್ತಾ ಇರೋದು ಒಂದೇ ಒಂದು ಕಾರಣ, ಈ ಮೊಬೈಲ್ಗಳು ಲೇಟೆಸ್ಟ್ ಆಗಿ ಬರ್ತಾ ಇರೋಂಥ ಟೆಕ್ನಾಲಜಿ. ಅದನ್ನ ಬಿಸ್ನೆಸ್ ಆಗಿ ಪರಿವರ್ತನೆ ಆಗಿದೆ. ನೋಡಿ ಮೇಡಮ್, ನಮ್ಮ ಸಂವಿಧಾನ ಎಷ್ಟು ಚೆನ್ನಾಗಿದೆ ಅಂದರೆ ಜೂಜಾಟ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ. ಯಾಕಿಲ್ಲ ಅಂದರೆ ಇದು ಕೆಲವೊಂದು ಕಂಟ್ರಿನಲ್ಲಿ ಜೂಜಾಟ ಬಂದ್ಬಿಟ್ಟು ಅದೇ ಬಿಸ್ನೆಸ್ ಮಾಡ್ಕೊಳ್ತಾರೆ ಕೆಲವೊಂದು ಕಂಟ್ರಿನಲ್ಲಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಮಕವೆಲ್ಲ ಹೋಗಿ ಮಕವನಲ್ಲಿ ಬರೀ ಜೂಜಿಂದನೇ ಆ ದೇಶನೇ ನಡೀತಾ ಇರೋದು. ನಮ್ಮ ದೇಶದಲ್ಲಿ ಜೂಜಿಲ್ಲ. ಯಾಕಿಲ್ಲ ಅಂದರೆ ಒಂದು ಫ್ಯಾಮಿಲಿ ಹಾಳಾಗ್ಬಿಡುತ್ತೆ. ಒಬ್ಬ ವ್ಯಕ್ತಿ ರೋಡಿಗೆ ಬಂದ್ಬಿಡ್ತಾನೆ, ಎಲ್ಲ ತನ್ನ ಆಸ್ತಿನ ಗೀಸಿನೆಲ್ಲ ಮಾಡ್ಕೊಂಡು ರೋಡಿಗೆ ಬಂದ್ಬಿಡ್ತಾನೆ. ಅದರಿಂದ ಜೂಜಿಲ್ಲ ನಮ್ಮ ದೇಶದಲ್ಲಿ. ಟೆಕ್ನಾಲಜಿ ಇರೋದ್ರಿಂದ ಮೊಬೈಲಲ್ಲಿ ಬಿಟ್ಬಿಟ್ಟಿದ್ದೀರ ಜೂಜಾಟ, ಅದನ್ನೆಲ್ಲ ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡಿದ್ರೆ ಎಲ್ಲರೂ ನಮ್ಮ ಪ್ರಜೆಗಳು, ನಮ್ಮ ಸಿಟಿಸನ್ಸು, ನಮ್ಮ ದೇಶದ ಯುವಕರು ತುಂಬ ಸುಖವಾಗಿ ಒಳ್ಳೆ ದಾರಿ ನೋಡ್ಕೊಂಡು ಚೆನ್ನಾಗಿ ಬದುಕ್ತಾರೆ, ಚೆನ್ನಾಗಿ ಬಾಳ್ತಾರೆ. ನಮ್ಮ ದೇಶ ಕೂಡ ಸುರಕ್ಷವಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಬಹುತೇಕ ಜನರು ಹೇಳ್ತಾ ಇರುವಂಥದ್ದು ಮಕ್ಕಳಿಗೆ ಪೇರೆಂಟ್ಸ್ ಬಹುತೇಕವಾಗಿ ಮನೆಯಲ್ಲಿ ಸಮಯಾವಕಾಶವನ್ನು ಕೊಡಬೇಕು. ಯಾಕಂದರೆ ಮಕ್ಕಳು ಮೊಬೈಲ್ ನೋಡ್ತಾ ಇರುವಾಗ, ಟಿ ವಿ ನೋಡ್ತಾ ಇರುವಾಗ ಪೇರೆಂಟ್ಸ್ ಅವರ ಬಳಿ ಹೋಗಿ ಅವ್ರು ಏನು ನೋಡ್ತಾ ಇದ್ದಾರೆ, ಅವ್ರು ಗೇಮಲ್ಲಿ ತೊಡ್ಕೊಂಡಿದ್ದಾರೆ ಅಥವಾ ಆನ್ಲೈನಲ್ಲಿ ಏನಾದರೂ ವೀಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಪ್ರತಿಯೊಂದು ಪೇರೆಂಟ್ಸ್ ಕೂಡ ಅಬ್ಸರ್ವ್ ಮಾಡಬೇಕು. ಅಷ್ಟು ಮಾತ್ರವಲ್ಲದೆ ಹೊರಗಿನ ಪ್ರಪಂಚದಲ್ಲಿ ಏನು ಮೈದಾನ ಆಗಿರ್ಬೋದು, ಪಾರ್ಕ್ಗಳಲ್ಲಿ ಆಟ ಆಡುವಂತಹ ಸಾಮಾನುಗಳಾಗಿರ್ಬೋದು, ಇವುಗಳನ್ನೆಲ್ಲ ಪೇರೆಂಟ್ಸ್ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟು ಮಕ್ಕಳನ್ನು ಅಲ್ಲಿ ಆಟ
ವಿಷಯದಲ್ಲಿ ತೊಡಗಿಸ್ಕೋಬೇಕು. ಅಷ್ಟು ಮಾತ್ರವಲ್ಲದೆ ಊಟ ಮಾಡುವ ಸಂದರ್ಭದಲ್ಲಿ ಮೊಬೈಲ್ ಕೊಡುವಂಥದ್ದು, ಟಿವಿ ತೋರಿಸುವಂಥದ್ದು, ಇದನ್ನೆಲ್ಲ ಮಾಡಿದಾಗ ಮಕ್ಕಳು ಎಲ್ಲೋ ಒಂದು ಕಡೆ ಹೊರಗಿನ ಪ್ರಪಂಚದ ಕಾಂಟ್ಯಾಕ್ಟ್ ಅನ್ನು ಬಿಟ್ಟು ಮೊಬೈಲಲ್ಲಿ ಜಾಸ್ತಿ ಆನ್ಲೈನ್ ಗೇಮ್ ಆಗಿರ್ಬೋದು, ಬೇರೆ ಬೇರೆ ಇತರೆ ಚಟುವಟಿಕೆಗಳನ್ನು ನೋಡಿ ತಮ್ಮ ಭವಿಷ್ಯವನ್ನೇ ಹಾಳು ಮಾಡುವಂತಹ ಸಾಧ್ಯತೆ ಇರುತ್ತೆ. ಅಷ್ಟು ಮಾತ್ರವಲ್ಲದೆ ಸರ್ಕಾರ ಕೂಡ ಶಿಕ್ಷಣದ ವ್ಯವಸ್ಥೆಯಲ್ಲಿ ಯಾವೆಲ್ಲ ವ್ಯವಸ್ಥೆಗಳನ್ನು ಮಕ್ಕಳಿಗೆ ಮಾಡಿಕೊಡಬಹುದು, ಅಂದರೆ ಮಕ್ಕಳು ಸ್ಕೂಲ್ಗೆ ಹೋದಾಗ ಯಾವೆಲ್ಲ ಚಟುವಟಿಕೆಗಳಲ್ಲಿ ಅವುಗಳನ್ನ ಭಾಗವಹಿಸಿ ಅವರ ಮನಸ್ಸನ್ನು ಯಾವ ರೀತಿ ಸ್ಥಿಮಿತಗೊಳಿಸಬಹುದು, ಇದಕ್ಕೆಲ್ಲ ಒಂದು ಶಿಕ್ಷಕರು ಕೂಡ ಗಮನ ಹರಿಸಬೇಕಾಗುತ್ತೆ. ಇತ್ತೀಚೆಗೆ ಆನ್ಲೈನ್ ಗೇಮ್ಗೆ ಬಹುತೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣಗಳು ಹೆಚ್ಚು ಹೆಚ್ಚು ಬೆಳಕಿಗೆ ಬರ್ತಾ ಇದೆ. ಸೊ ಇಲ್ಲಿ ಪೋಷಕರ ಪಾತ್ರ ಕೂಡ ಬೇಕಾಗುತ್ತೆ, ಹಾಗೇನೆ ಶಿಕ್ಷಕರ ಪಾತ್ರ ಕೂಡ ಬೇಕಾಗುತ್ತೆ. ಪ್ರಮುಖವಾಗಿ ಸರ್ಕಾರ ಕೂಡ ಮಕ್ಕಳ ಭವಿಷ್ಯವನ್ನ ಮುಂದಿಟ್ಟುಕೊಂಡು ಯಾವ ರೀತಿ ಅವರಿಗೆ ಚೇಂಜಸ್ ಆದಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಬಹುದು ಅನ್ನೋದನ್ನ ಸರ್ಕಾರ ಕೂಡ ಗಮನ ಹರಿಸಬೇಕಂತ ಈಗಾಗಲೇ ಬಹುತೇಕ ಜನರ ಅಭಿಪ್ರಾಯ ಆಗಿತ್ತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.